ಜೈ ಚಂದಮ್ಮ. ನಮೋ ಜ್ಯೇಷ್ಠಾಯ ಚ ಕನಿಷ್ಠಾಯ. ಎಲ್ಲ ಸದ್ಭಕ್ತರಿಗೂ ನಮಸ್ಕಾರ. ವಿಶೇಷವಾಗಿ ಭಕ್ತಾದಿಗಳಿಗೆ ಏನು ಹೇಳಬೇಕು ಅಂದರೆ, ನಾನು ಮಸ್ಕಿ ಆನಂದ್ ಶರ್ಮಾ, ನಾದರ್ಗುಲ್ ಚಂದ್ರಳಾ ಪರಮೇಶ್ವರಿ ದೇವಾಲಯ ಚೇರ್ಮನ್, ಫೌಂಡರ್, ಪೂಜಾರಿ 3 ಕಾರ್ಯಕ್ರಮಗಳು ನಿರ್ವಹಿಸ್ತಾ ಇದ್ದೀನಿ. ಯೂಟ್ಯೂಬ್ನಲ್ಲಿ ಹೆಚ್ಚಾಗಿ ಈಗ ಚಂದ್ರಳಾ ಪರಮೇಶ್ವರಿ ಮಹಿಮಾ ಅಥವಾ ಚಂದ್ರಳಾ ಪರಮೇಶ್ವರಿ ಕಥೆಗಳು ಹೇಳ್ತಾ ಇರ್ತೀನಿ. ಇದಾದಮೇಲೆ ಅನೇಕ ದೇವರ ಬಗ್ಗೆ ಭಕ್ತಿಗಳು ಅದು ಹೇಳ್ತೀನಿ. ಯಾರಿಗಾದರೂ ಇನ್ನೂ ಏನಾದರೂ ಸಂಶಯಗಳಿದ್ದರೆ ಆ ಸಂಶಯಗಳನ್ನು ಪರಿಹಾರ ಮಾಡಿಸ್ತಾ ಇರ್ತೀನಿ. ಆಮೇಲೆ ಯಾರಿಗಾದರೂ ಏನಾದರೂ ತಿಳ್ಕೊಳ್ಳೋದಿದ್ದರೆ ಅದನ್ನು ತಿಳಿಸ್ತೀನಿ 3 ಭಾಷೆಯಲ್ಲಿ. ನಿಮಗೆ ಧರ್ಮ ಸಂದೇಹಗಳಾಗಲಿ, ದೇವಿ ಬಗ್ಗೆ ವಿಷಯಗಳಾಗಲಿ ಕೇಳಿದ್ರೆ ಹೇಳ್ತೀನಿ. ಈಗ ಮೊದಲೇ ಚಾನಲ್ಲು, ಹಾಗಾಗಿ ನಮ್ಮ ಎಲ್ಲರ ಇಷ್ಟದೇವಿ ಕುಲದೇವಿ ಚಂದ್ರಳಾ ಪರಮೇಶ್ವರಿ ಮಹಿಮಾ ಹೇಳ್ತೀನಿ. ಎಲ್ಲ ಭಕ್ತಾದಿಗಳು ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳಿ ನೀವು ನೋಡಬೇಕು, ಮತ್ತು ಎಲ್ಲ ಭಕ್ತಾದಿಗಳಿಗೂ ಇದು ಶೇರ್ ಮಾಡಿರಿ ಅಂಥೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಈ ಹೈದರಾಬಾದಲ್ಲಿ ಚಂದ್ರಳಾ ಪರಮೇಶ್ವರಿದು ಆದಂಥ ಮಹಿಮಾ ಒಳಗೆ ಒಂದು ಮಹಿಮಾ ನಿಮ್ಗೆ ಹೇಳ್ತೀನಿ. ಚಂದ್ರಳಾ ಪರಮೇಶ್ವರಿ ಮಹಿಮಾ ಅಪರಂಪಾರ, ಅನೇಕ ಭಕ್ತಾದಿಗಳಿಗೂ ಅನೇಕ ಜನರಿಗೂ ವಿಶೇಷವಾಗಿ ಮಹಿಮಾ ತೋರಿಸಿದಳೆ. ಅದೇ ರೀತಿ ಹೈದರಾಬಾದ್ನಲ್ಲಿದ್ದಂಥ ಈ ಚಂದ್ರಳಾ ಪರಮೇಶ್ವರಿ ಮಹಿಮಾನು ಅತ್ಯಂತವಾಗಿ ಅನುಭವದಿಂದ ಬಂದಿದೆ ನಮ್ಗೆ. ಆ ಅನುಭವನೇ ನಾನು ನಿಮ್ಮ ಜೋಡಿ ಹೇಳ್ಕೊತೀನಿ. ಈ ವರ್ಷ ದೇವಿ ಪಂಚಮಿ ಏಪ್ರಿಲ್ 28, 2024 ರವಿವಾರ ದಿವಸ ದೇವಿ ಪಂಚಮಿ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮ ನಿಮಿತ್ತವಾಗಿ ದೇವಿ ಕಾರ್ಯಕ್ರಮ ನಿರ್ವಹಿಸಲಿಕ್ಕೆ ಎಲ್ಲ ಭಕ್ತಾದಿಗಳಿಗೂ ಫೋನ್ನೊಳಗೆ ದೇವಿ ಪಂಚಮಿ ಕಾರ್ಯಕ್ರಮಕ್ಕೆ ತಾವೆಲ್ಲ ತಪ್ಪಲಾಂಗೆ ಬರಬೇಕು ಅಂಥೇಳಿ ಎಲ್ಲರಿಗೂ ಆಮಂತ್ರಣ ಕೊಡ್ತಾಯಿದ್ದೆ. ಅವತ್ತು ರವಿವಾರ ಇದ್ದದ್ದಕ್ಕೆ ಹೆಚ್ಚಾಗಿ ಜನ ಬರ್ತಾರೆ. ನನ್ನ ಅಂದಾಜು ಬಂದು 250-300 ಮಂದಿ ಬರಬಹುದು ಅಂಥೇಳಿ ಅಂದಾಜು ಮಾಡಿಕೊಂಡು ಅಡುಗೆಯವರಿಗೆಲ್ಲ ಹೇಳಿದ್ದೆ. ಭಕ್ತಾದಿಗಳಿಗೆ ಫೋನ್ ಮಾಡ್ತಾ ಇದ್ದಾಗ ಈ ವರ್ಷದ್ದು ಲಾಸ್ಟ್ ಮುಹೂರ್ತಗಳಿದ್ದದ್ದಕ್ಕೆ ಸ್ವಲ್ಪ ಅನೇಕ ಮಂದಿ ಬರೋದು ಸೂಚನೆಗಳು ಕೊಡಲಿಲ್ಲ. ನಾನು ಅಂದ್ಕೊಂಡೆ 100 ಮಂದಿ ಬರ್ತಾರೆ, ಜಾಸ್ತಿ ಬರೋದಿಲ್ಲ ಅಂದ್ಕೊಂಡು ಅಡುಗೆಯವ್ರಿಗೂ 100 ಮಂದಿ ಬರ್ತಾರೆ, ಅಡುಗೆ 100 ಮಂದಿದೇ ಮಾಡಬೇಕು ಅಂಥೇಳಿ ಅವ್ರಿಗೆ ಹೇಳಿದೆ. ಅದೇ ರೀತಿ ಆ ದೇವಿ ಪಂಚಮಿ ದಿವಸ ಬಂತು. ಬೆಳಗ್ಗೆಯಿಂದ ಗಣಪತಿ ಪೂಜೆ, ಪುಣ್ಯಾವಚನ, ಅಭಿಷೇಕ, ಚಂದ್ರಳಾ ಪರಮೇಶ್ವರಿ ಅಭಿಷೇಕ, ಪಲ್ಲಕ್ಕಿ ಸೇವೆ ಆಯ್ತಾಯಿತು. ಜನಗಳು ಬರ್ತಾಯಿದ್ರು ನಿಧಾನವಾಗಿ. ಅಷ್ಟು ಊಟದ ಟೈಮಿಗೆ 250 ಮಂದಿ ತನಕ ಬಂದರು. ಜನ ಹೆಚ್ಚಾಗಿ ಬಂದದ್ದು ಅಷ್ಟು ಲಕ್ಷ್ಯ ಕೊಡಲಿಲ್ಲ. ಊಟ ಮಾಡ್ತಾಯಿದ್ರು, ಊಟ ನಡೀತಾ ಇತ್ತು. ಸಾಯಂಕಾಲ 5 ಗಂಟೆ ತನಕ ಜನ ಬಂದರು. ಆ 100 ಮಂದಿಗೆ ಮಾಡಿದ್ದು ಅಡುಗೆ ಒಳಗೆ 250 ಮಂದಿ ಮೇಲೆ ಊಟ ಮಾಡಿಬಿಟ್ರು. ಇದು ಈ ವರ್ಷದ್ದು ಈಗಾದಂಥ ಚಂದ್ರಳಾ ಪರಮೇಶ್ವರಿ ಅದ್ಭುತ. 100 ಮಂದಿ ಅಡುಗೆನ 150 ಮಂದಿ 120 ಮಂದಿ ಊಟ ಮಾಡ್ಬೋದು, ತಮಗೆಲ್ಲ ಗೊತ್ತಿದ್ದೇ ಇರ್ತದೆ. ಆದರೆ 250 ಹೆಚ್ಚು ಜನಗಳು ಊಟ ಮಾಡ್ಯಾರಂದ್ರೆ ಆ ಚಂದ್ರಳಾ ಪರಮೇಶ್ವರಿ ಮಹಿಮಾ ಇರ್ತದೆ. ಇದೇ ರೀತಿ ಅನೇಕ ಮಹಿಮೆಗಳು, ಅನೇಕ ಪವಾಡಗಳು ಮಾತಾಯಿದ್ವು. ಅದಕ್ಕೆ ಈ ಅದ್ಭುತವಾದ ಚಂದ್ರಳಾ ಪರಮೇಶ್ವರಿ ಮಹಿಮಾನ ಇದೇ ರೀತಿಯಾಗಿ ಇನ್ನೂ ಹೆಚ್ಚು ಹೆಚ್ಚು ಯೂಟ್ಯೂಬ್ ಮಾಡಬೇಕು. ಎಲ್ಲ ಭಕ್ತಿಪರವಾಗಿ ಕಥೆಗಳು, ರಾಮಾಯಣ, ಮಹಾಭಾರತ ಎಲ್ಲ ರೀತಿ
ಕಥೆಗಳು ಹೇಳ್ತೀನಿ. ದಯಮಾಡಿ ಎಲ್ಲರೂ ನೋಡಬೇಕು ಅಂಥೇಳಿ ವಿನಂತಿ ಮಾಡ್ಕೊತೀನಿ. ಜೈ ಚಂದಮ್ಮ.